ಬದಲಾವಣೆ ಜಗದ ನಿಯಮ ಮ್ಯಾನ್, ಜಗದ ನಿಯಮ. ಅದೇ ರೀತಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುವರ್ಣ ನ್ಯೂಸ್ ಕೂಡ ಬದಲಾಗಿದೆ. ಬ್ರೇಕಿಂಗ್ ಕೊಡೋ ರೀತಿ ಕೂಡ ಬದಲಾಗಬೇಕು ಅಂತಿದೆ. ಈಗ ಅದು ಕೂಡ ಬದಲಾಗಿದೆ. ಐ ಲೈಕ್ ಇಟ್. ಉಪ್ಪಿಗಿದ್ದ ರುಚಿ ಬೇರೆ ಇಲ್ಲ, ಸುವರ್ಣದ ಸುದ್ದಿ ಬೇರೊಂದಿಲ್ಲ. ಹೊಸ ಕಚೇರಿಯೊಂದಿಗೆ ಹೊಸ ಲುಕ್ನಲ್ಲಿ ನವನವೀನವಾಗಿ ಬಂದಿದೆ. ಇವತ್ತಿನ ಸುದ್ದಿ ಕೊಡೋದಕ್ಕೆ ಮುನ್ನ ಹೆಡ್ಲೈನ್ಸ್ ನೋಡ್ಬಿಡೋಣ. ಓಕೆ, ಬದಲಾಯಿತು ಬ್ರೇಕಿಂಗ್ ನ್ಯೂಸ್, ಬದಲಾಗಿದೆ ಸುವರ್ಣ ನ್ಯೂಸ್. ಹೆಡ್ಲೈನ್ಸ್ ಓದಿ. ಸಿಎಂ ಶೆಟ್ಟರಿಂದ ಉದ್ಘಾಟನೆ. ಹೊಸ ಕಚೇರಿಗೆ ಸಿದ್ದರಾಮಯ್ಯ, ನಟಿ ತಾರಾ ನೀಡಿದ್ರು ಚಾಲನೆ. ಹುಸಿ SMS ಹಿಂದಿರೋದು ಪಾಪಿ ಪಾಕಿಸ್ತಾನ. ISI ದುಷ್ಕೃತ್ಯಕ್ಕೆ ಬಲಿಯಾಯಿತು ಈಶಾನ್ಯ. ಬೆಂಗಳೂರಿನಲ್ಲಿಂದು 3 ವದಂತಿಕೋರರ ಬಂಧನ. ಅಸ್ಸಾಂ ಗಲಭೆಯಲ್ಲಿ RSS ಕೈವಾಡ. ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೆ ಬಿಜೆಪಿ ಕಿಡಿಕಿಡಿ. ಪರಮೇಶ್ವರ್ ಕ್ಷಮೆಯಾಚಿಸಬೇಕೆಂದು ಗುಡುಗಿದ ಈಶ್ವರಪ್ಪ. ದೇಶಾದ್ಯಂತ ನಾಳೆ ಸಂಭ್ರಮದ ರಂಜಾನ್. ಕರಾವಳಿಯಲ್ಲಿ ನೆನೆಯೇ ಆಯಿತು ಚಂದ್ರ ದರ್ಶನ. ಉಡುಪಿ, ಮಂಗಳೂರಿನಲ್ಲಿ ಮುಸ್ಲಿಮರಿಂದ ಸಾಮೂಹಿಕ ಪ್ರಾರ್ಥನೆ. ಬೆಂಗಳೂರಿನಲ್ಲಿ ಟೈಟ್ ಸೆಕ್ಯೂರಿಟಿ. ದ್ವಾರ್ಕೀಶ್ ಅಣ್ಣಂಗೆ 70ನೇ ಜನ್ಮದಿನ ಸಡಗರ. ಕನ್ನಡದ ಕುಳ್ಳನಿಗೆ ಶುಭಾಶಯಗಳ ಮಹಾಪೂರ. ಮನೆಯವರೊಂದಿಗೆ ಕೇಕ್ ಕತ್ತರಿಸಿ ಬರ್ತ್ಡೇ ಸಮಾರಂಭ. ಹೊಸ ಮನ್ವಂತರದಲ್ಲಿ ಸುವರ್ಣ ನ್ಯೂಸ್. ಹೊಸತನದ ಹೊಂಬೆಳಕಲ್ಲಿ ಸುವರ್ಣ ಸುದ್ದಿ ಮನೆ. ನಿಜವಾಗಲಿದೆ ನಿಮ್ಮ ನಿರೀಕ್ಷೆ. ಹಲೋ ವೀಕ್ಷಕರೇ, ನ್ಯೂಸ್ ಟುನೈಟ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಿರೋದು ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಅರೆ, ನಿನ್ನೆವರೆಗೂ ಸುವರ್ಣ ನ್ಯೂಸ್ ಲುಕ್ ಬೇರೆನೇ ಇತ್ತು, ಇವತ್ತು ಬೇರೆನೇ ಆಗಿದೆ ಅನ್ಕೊಂತಿದ್ದೀರಲ್ಲ. ಈ ಹೊಸತನದ ಬಗ್ಗೆ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಬದಲಾವಣೆ ಅನ್ನೋದಿದೆಯಲ್ಲ, ಅದು ಜಗತ್ತಿನ ನಿಯಮ. ಬದಲಾವಣೆ ಯಾವತ್ತೂ ನಿರಂತರ. ನಾವು ಕಾಲಕಾಲಕ್ಕೆ ಬದಲಾಗಲೇಬೇಕು. ಈ ಪ್ರಕೃತಿ ನಿಯಮವೇ ನಮ್ಮ ಬದಲಾವಣೆಗೆ ಪ್ರೇರಣೆ. ನಾವು ಬದಲಾಗಿದ್ದೇವೆ. ಕೇವಲ ನಮ್ಮ ಕಚೇರಿ ವಿಳಾಸ ಮಾತ್ರ ಬದಲಾಗಿಲ್ಲ. ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಾವು ನೀಡುವ ಸುದ್ದಿ ಕೂಡ ತುಂಬಾನೇ ವಿಭಿನ್ನವಾಗಿ ಮೂಡಿಬರಲಿದೆ. ಇನ್ನು ಮುಂದೆ ಸುವರ್ಣ ನ್ಯೂಸ್ ನೋಡೋದೇ ಕಣ್ಣಿಗೆ ಹಬ್ಬ. ಸುವರ್ಣ ನ್ಯೂಸ್ ಅಷ್ಟೊಂದು ಸುಂದರವಾಗಿ ಮೂಡಿಬರಲಿದೆ. ಈ ಬಗ್ಗೆ ನಿಮಗೆ ಡೌಟೇ ಬೇಡ. ಅಂದಹಾಗೆ ಈ ಹೊಸ ಸ್ವರೂಪದ ಸುವರ್ಣ ನ್ಯೂಸ್ ನಿಮಗೆ ಅರ್ಪಿಸಿದ್ದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಬೆಳಗ್ಗೆ 9 ಗಂಟೆಗೆ ಹೆಡ್ಲೈನ್ ಓದುವ ಮೂಲಕ ಹೊಸತನದ ಸುವರ್ಣ ನ್ಯೂಸ್ಗೆ ಚಾಲನೆ ನೀಡಿದರು. ಹೊಸ ಮನ್ವಂತರದಲ್ಲಿ ಸುವರ್ಣ ನ್ಯೂಸ್. ಹೊಸತನದ ಹೊಂಬೆಳಕಿನಲ್ಲಿ ಸುವರ್ಣ ಸುದ್ದಿ ಮನೆ. ನಿಜವಾಗಲಿದೆ ನಿಮ್ಮ ನಿರೀಕ್ಷೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಎಲ್ಲವೂ ನಿತ್ಯ ನೂತನ.
ಸೆಟ್ಟು ಸ್ಟುಡಿಯೋ ಬಲು ಸುಂದರ. ಇದು ನೇರ ದಿಟ್ಟ ನಿರಂತರ. ಸಿಎಂ ಜಗದೀಶ್ ಶೆಟ್ಟರ್ ನಿನ್ನೆ ನವದೆಹಲಿಗೆ ತೆರಳಿದ್ರು. ಮೊದಲೇ ನಿಗದಿಪಡಿಸಿದಂತೆ ಇವತ್ತು ಅವರು ಸುವರ್ಣ ನ್ಯೂಸ್ನ ನೂತನ ಸ್ವರೂಪಕ್ಕೆ ಚಾಲನೆ ನೀಡಬೇಕಿತ್ತು. ಸ್ಟುಡಿಯೋಗೆ ಬಂದು ಸುದ್ದಿ ಓದಬೇಕಿತ್ತು. ಆದರೆ ನವದೆಹಲಿಯಲ್ಲಿ ರಾಜ್ಯದ ಅಭಿವೃದ್ಧಿ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರಿಂದ ವಾಪಸ್ ಬೆಂಗಳೂರಿಗೆ ಬರೋಕೆ ಅವರಿಗೆ ಸಾಧ್ಯವಾಗಿರಲಿಲ್ಲ. ಹಾಗಂತ ಸುವರ್ಣ ನ್ಯೂಸ್ ಹೆಡ್ಲೈನ್ಸ್ ಓದುವ ಅವಕಾಶವನ್ನು ಅವರು ಮಿಸ್ ಮಾಡಿಕೊಳ್ಳಿಲ್ಲ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿರುವ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಆಗಮಿಸಿದ್ರು. ಹೆಡ್ಲೈನ್ಸ್ ಓದುವ ಮೂಲಕ ರಾಷ್ಟ್ರ ರಾಜಧಾನಿಯಿಂದಲೇ ಚಾಲನೆ ನೀಡಿದ್ರು. ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿದ್ರು. ಕನ್ನಡದ ಪ್ರಚಂಡ ಕುಳ್ಳನಿಗೆ 70ರ ಸಂಭ್ರಮ. ಇದಕ್ಕೂ ಮೊದಲೇ ಬೆಂಗಳೂರಿನಲ್ಲಿ ನೂತನ ಕಚೇರಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗಮಿಸಿದ್ರು. ಸುವರ್ಣ ನ್ಯೂಸ್ ಮುಖ್ಯಸ್ಥರು ಆಗಿರೋ ರಾಜ್ಯಸಭಾ ಸದಸ್ಯ ರಾಜು ಚಂದ್ರಶೇಖರ್ ಹಾಗೂ ವಿಧಾನ ಪರಿಷತ್ ಸದಸ್ಯೆಯೂ ಆಗಿರುವ ನಟಿ ತಾರಾ ಬಂದಿದ್ರು. ಸಿದ್ದರಾಮಯ್ಯ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪತ್ರಿಕೆಯ ಹೊಸ ಕಚೇರಿಯನ್ನ ಉದ್ಘಾಟಿಸಿದ್ರು. ಬೆಳಗ್ಗೆ 9 ಗಂಟೆಯಿಂದ 10:30ವರೆಗೂ ನಮ್ಮ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಯಿತು. ಈ ವೇಳೆ ಕನ್ನಡಪ್ರಭ ಪತ್ರಿಕೆಯ ಹೊಸ ಪುರವಣೆ ಬೈಟು ಕಾಫಿ ಬಿಡುಗಡೆ ಮಾಡಲಾಯಿತು. ನಂತರ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಂಪೂರ್ಣ ಹೈಟೆಕ್ ಆಗಿರೋ ಸ್ಟುಡಿಯೋದಲ್ಲಿ ಸಿದ್ದರಾಮಯ್ಯ, ರಾಜೀವ್ ಚಂದ್ರಶೇಖರ್, ತಾರಾ ಜೊತೆಗೆ ವಿಶ್ವೇಶ್ವರ ಭಟ್ ಹಾಗೂ ನಮ್ಮ ನ್ಯೂಸ್ ಚಾನೆಲ್ನ ಪ್ರಮುಖ ಸುದ್ದಿವಾಚಕರು ಚರ್ಚೆ ನಡೆಸಿದರು. ನವದೆಹಲಿ ಸ್ಟುಡಿಯೋದಿಂದ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಬದಲಾವಣೆಯ ಸ್ವರೂಪದ ಬಗ್ಗೆ ಮಾತುಕತೆ ಮುಕ್ತವಾಗಿತ್ತು. ಎಲಗಟ್ಟಿನಲ್ಲಿ ಸುದ್ದಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ನಿಮ್ಮ ಸುದ್ದಿನೂ ಕೂಡ ಮೇಲ್ಮಟ್ಟಕ್ಕೆ ಹೋಗುತ್ತೆ. ನೀವೇನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬರಬೇಕು ಅಂತ ಏನು ಯೋಚನೆ ಮಾಡ್ಕೊಂಡಿದ್ರಿ, ಅದು ತಲುಪಿದಾಗ ಆಗ್ತದೆ. 11 ಗಂಟೆ ವೇಳೆಗೆ ಕಾನೂನು ಸಚಿವ ಸುರೇಶ್ ಕುಮಾರ್ ತಮ್ಮ ನೂತನ ಕಚೇರಿಗೆ ಆಗಮಿಸಿದ್ರು. ಕಚೇರಿಯನ್ನ ವೀಕ್ಷಿಸಿದ್ರು. ಹೊಸ ಬಗೆಯ ಸುವರ್ಣ ನ್ಯೂಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಲ್ಲದೆ 11:30ರಿಂದ 1 ಗಂಟೆಯವರೆಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅವರೇ ಆಂಕರ್ ಕೂಡ ಆಗಿದ್ರು. ಬದಲಾವಣೆಯ ಬಗ್ಗೆ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಸೇರಿದಂತೆ ಎಲ್ಲ ವಿಭಾಗಗಳ ಮುಖ್ಯಸ್ಥರ ಸಂದರ್ಶನ ನಡೆಸಿದ್ರು. ಒಟ್ಟಾರೆ ನಮ್ಮ ಟೀಮಲ್ಲಿ ನಾನು ನೋಡಿದ್ದೆ ಏನು ಅಂದರೆ, ಒಂದು ಇನ್ಫಾರ್ಮೇಷನ್ ಒಂದು ಹೆಚ್ಚಿಗೆ ಇರ್ಬೋದು, ಕಡಿಮೆ ಇರ್ಬೋದು ಸರ್, ಬಟ್ ಎಲ್ಲಾನು ಮೀರಿದಂಥ ಆತ್ಮೀಯತೆ ಮತ್ತು ಆ ಬಾಂಧವ್ಯ ಈ ಒಟ್ಟಾರೆ ಟೀಮ್ನಲ್ಲಿದೆ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಸುವರ್ಣ ನ್ಯೂಸ್ ಲಂಚ್ಗೆ ಸ್ವಾಗತ ಸುಸ್ವಾಗತ. ಈ ಸಂದರ್ಶನ ಮುಗಿಯುತ್ತಲೇ ಸುವರ್ಣ ನ್ಯೂಸ್ ಹೊಸತನಕ್ಕೆ ಮತ್ತಷ್ಟು ಮೆರುಗು ಕೊಟ್ಟವರು ನಟಿ ತಾರಾ ವೇಣು. ಆಂಕರ್ ಆಗಿ ಮಧ್ಯಾಹ್ನ 1 ಗಂಟೆಯ ಸುದ್ದಿ ಭೋಜನವನ್ನ ಉಣಬಡಿಸಿದ್ರು. ಇವತ್ತಿನ ನ್ಯೂಸ್ ಲಂಚನ್ನ ನಾನು ನಿಮ್ಮ ತಾರಾ ಬಡಿಸ್ತಾ ಇದ್ದೀನಿ, ಸವಿಯಾಗಿ ಉಣ್ಣಿರಿ. ನೋಡೋದಕ್ಕೆ ಮುಂಚೆ ತಿನ್ನೋದಕ್ಕೆ ಮುಂಚೆ ಹೆಡ್ಲೈನ್ಸ್ ನೋಡೋಣ. ಹೊಸ ಮನ್ವಂತರದಲ್ಲಿ ಸುವರ್ಣ ನ್ಯೂಸ್ ಹೆಡ್ಲೈನ್ಸ್ ಓದಿ ಸಿಎಂ ಶೆಟ್ಟರಿಂದ ಉದ್ಘಾಟನೆ. ಹೊಸ ಸ್ವರೂಪದಲ್ಲಿ ನಿಮ್ಮ ಮುಂದೆ ನಾವು. ಇದೇ ವೇಳೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ಮುದ್ದು ಮಗಳ ಜೊತೆ ಸುವರ್ಣ ನ್ಯೂಸ್ನ ನೂತನ ಕಚೇರಿಗೆ ಆಗಮಿಸಿದ್ರು. ನೇರ ಪ್ರಸಾರದಲ್ಲಿ ಗೌರೀಶ್ ಅಕ್ಕಿ ಜೊತೆ ತಮ್ಮ ಖುಷಿ ಹಂಚಿಕೊಂಡ್ರು. ಸುವರ್ಣ ನ್ಯೂಸ್ ಹೊಸ ಸ್ವರೂಪದ ಬಗ್ಗೆ ತುಂಬಾನೇ ಮೆಚ್ಚುಗೆ ಸೂಚಿಸಿದ್ರು. ತುಂಬ ಖುಷಿ ಆಯ್ತು ಈ ಆಫೀಸಿಗೆ ಬಂದಿದ್ದು. ತುಂಬ ನೀಟಾಗಿದೆ ಇಂಟೀರಿಯರ್ಸು, ನಿಮ್ಮ ಸ್ಟುಡಿಯೋ ಕಾನ್ಸೆಪ್ಟ್ ಇರ್ಬೋದು, ನಿಮ್ಮ ಒಳಗಿನ ಜನ, ನೀವು ನ್ಯೂಸ್ ಹೇಗೆ ಹೋಗ್ತೀರಾ, ಹೇಗೆ ಕವರ್ ಮಾಡ್ತೀರಾ, ಹೇಗೆ ಟೆಕ್ನಾಲಜಿ ಬಳಸ್ತೀರಾ, ಮತ್ತು ಒಟ್ಟಾರೆ ದಿ ಎಂಟೈರ್ ಇಂಟೀರಿಯರ್ ಆಫ್ ದಿ ಆಫೀಸ್ ಲೊಕೇಶನ್ ತುಂಬ ಖುಷಿ ಆಯಿತು. ಅಪ್ಪು ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ಕೂಡ ಇವತ್ತು ಸುವರ್ಣ ನ್ಯೂಸ್ನ ನೂತನ ಕಚೇರಿಗೆ ಭೇಟಿ ಕೊಟ್ಟಿದ್ರು. ಸ್ಟುಡಿಯೋ ಒಳ ಹೊರಗೆಲ್ಲ ಓಡಾಡಿ ಖುಷಿ ಪಟ್ಟರು. ಸಿಬ್ಬಂದಿ ಜೊತೆ ತಮ್ಮ ಸಂತಸ ಹಂಚಿಕೊಂಡ್ರು. ಒಟ್ಟಾರೆ ಸುವರ್ಣ ನ್ಯೂಸ್ ಬದಲಾಗಿದೆ ಮತ್ತು ಆಕರ್ಷಕವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೇನೆ ಸುದ್ದಿ ನೀಡುವಲ್ಲಿ ಹಿಂದು ಮುಂದು ಎಂದೆಂದೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುವರ್ಣ ನ್ಯೂಸ್ ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.
ಸುವರ್ಣ ನ್ಯೂಸ್ ನೂತನ ಕಚೇರಿಗೆ ಮಾಜಿ ಪ್ರಧಾನಿ ದೇವೇಗೌಡ ಭೇಟಿ ನೀಡಿದರು. ನೂತನ ಸ್ಟುಡಿಯೋ ಕಚೇರಿ ವೀಕ್ಷಿಸಿದ ಗೌಡರು ಕಚೇರಿ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಸುದ್ದಿ ಮನೆ ಕಾರ್ಯವೈಖರಿ ನೂತನ ಕಚೇರಿಯ ವೈಶಿಷ್ಟ್ಯತೆ ಬಗ್ಗೆ ಮಾಹಿತಿ ನೀಡಿದರು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಡಿಸ್ಕಷನ್ ಮಾಡ್ಬೋದು. ಇದಕ್ಕೆ ವಿಡಿಯೋ ವಾಲ್ ಅಂತ ಕರಿತೀವಿ. ಇದನ್ನು ಕೂಡ ಅಲ್ಲಿ ನಡೆಯುವಷ್ಟು ಒಂದು ಪ್ಯಾಸೇಜ್ ಇದೆ, ಅಲ್ಲೂ ಒಂದು ಶೋಗಿ ಮಾಡ್ಬೋದು. ಆ ಕಡೆ ಬರೋ ಇದು ಆನ್ ಮಾಡ್ರಿ. ಆ ಕಡೆಗೆ ನಮ್ಮ ಈ ಮಾರ್ನಿಂಗ್ ಶೋಗಳು, ಮಾರ್ನಿಂಗ್ ಟಾಕ್ ಶೋಗಳು ಈಗ ಹೌದು ತೋರ್ಸಲ್ಲ ನಿಂತ್ಕೊಳ್ಳಿ. ಚಾನಲ್ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ದೇವೇಗೌಡ. ಬನ್ನಿ ಬನ್ನಿ. 5ನೇ ತಾರೀಕು ಕರೆದಿದ್ದಾರೆ. ಇವತ್ತು ನಿಮ್ಮ ಮಾತ್ರ ಕರೆದಿದ್ದಾರೆ. ಸುವರ್ಣ ಟಿವಿಯ ಮಾಲೀಕರು ನಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ, ಹಳೆಯ ಸ್ನೇಹಿತರು. ಇವರ ನೇತೃತ್ವದಲ್ಲಿ ಅತ್ಯಾಧುನಿಕವಾದಂಥ ಸ್ಟುಡಿಯೋಗೆ ಬೇಕಾದಂಥ ಎಲ್ಲ ಮಾರ್ಪಾಡುಗಳನ್ನು ಮಾಡಿ ಬೇರೆಯವರಿಗೆ ಒಂದು ಮಾರ್ಗ ತೋರಿಸ್ಕೊಟ್ಟಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಸ್ಟುಡಿಯೋಗೂ ಹೋದೆ. ಇಲ್ಲಿ ಹಲವಾರು ಸಹೋದ್ಯೋಗಿ ಸನ್ಮಿತ್ರರನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಮಾಲೀಕರಿಗೆ ಮತ್ತು ಈ ಸಂಸ್ಥೆಯ ವ್ಯವಸ್ಥಾಪಕರು ಇದ್ದಾರೆ, ಅವರಿಗೆ ಮತ್ತು ಅವರ ಪರಿವಾರದವರಿಗೆ ನಾನು ಯಶ ಕೋರ್ತೇನೆ. ನ್ಯೂಸ್ ಟುನೈಟ್ನಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್.